ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ನಿಮ್ದು ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಆರ್ಡರ್ಸ್ ಬರತ್ತಾ, ಪ್ರಾಫಿಟ್ ಆಗತ್ತಾ ಅಥವಾ ಲಾಸ್ ಆಗತ್ತೆ? ಇದೇ ಪ್ರಶ್ನೆ ತುಂಬಾ ಜನ ನನಗೆ ಕೇಳ್ತಾರೆ. ಕಾಲ್ ಮಾಡಿ, ಕಮೆಂಟ್ಸ್ ಅಲ್ಲಿ, ವಾಟ್ಸಪ್ ಅಲ್ಲಿ ತುಂಬಾ ಜನ ಕೇಳ್ತಾರೆ. ಸೊ ಈ ವಿಡಿಯೋ ಅಲ್ಲಿ ಒಂದು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ ನಾನು. ನಿಮ್ಗೆ ಆರ್ಡರ್ಸ್ ಬರ್ತಾ ಇಲ್ಲ, ಲಾಸ್ ಆಗ್ತಾ ಇದೆ ಅಂದ್ರೆ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದೀರಾ ನೀವು, ಆ ಮಿಸ್ಟೇಕ್ ಹೇಗ್ ಸಾಲ್ವ್ ಮಾಡ್ಬೋದು, ಅದು ಈ ವಿಡಿಯೋ ಅಲ್ಲಿ ಹೇಳ್ತೀನಿ. ಸೊ ವಿಡಿಯೋಗೆಲ್ಲ ಸ್ಕಿಪ್ ಮಾಡ್ಬಿಡಿ, ಎಂಡ್ ವರ್ಗು ನೋಡಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಆರ್ಡರ್ಸ್ ಬರುತ್ತೆ, ಪ್ರಾಫಿಟ್ ಆಗತ್ತೆ. ಬಟ್ ನೀವು ಎಷ್ಟು ಪ್ರಾಡಕ್ಟ್ ಲಿಸ್ಟ್ ಮಾಡಿದೀರಾ, ಎಲ್ಲಾ ಪ್ರಾಡಕ್ಟ್ ಸೇಲ್ ಆಗತ್ತೆ, ಎಲ್ಲಾ ಪ್ರಾಡಕ್ಟ್ ಸೇಲ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೆನಪಿಕೊಳ್ಳಿ, ಇ ಕಾಮರ್ಸ್ ಅಲ್ಲಿ 3 ಇಂಪಾರ್ಟೆಂಟ್ ವಿಷಯ ಇದೆ, ನೀವು ಗಮನ ಕೊಡಬೇಕು ಇಂಪಾರ್ಟೆಂಟ್ಲಿ. ಸೊ ಫಸ್ಟ್ ಬರುತ್ತೆ ಪ್ರಾಡಕ್ಟ್ ಸೆಲೆಕ್ಷನ್. ಸೊ ರ್ಯಾಂಡಮ್ ಪ್ರಾಡಕ್ಟ್ಸ್ ಆಲ್ರೆಡಿ ಸೇಲ್ ಆಗ್ತಾ ಇದೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ, ಆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಡಿ. ಮಾರ್ಕೆಟ್ ಅಲ್ಲಿ ನೋಡಿ ಯಾವ್ದು ಹೊಸ ಪ್ರಾಡಕ್ಟ್ ಬಂದೈತೆ, ಹೊಸ ಕ್ಯಾಟಗರಿ ಯಾವ್ದು ಬಂದೈತೆ, ಅದು ಸೆಲೆಕ್ಟ್ ಮಾಡ್ಬಿಟ್ಟು ಅದರಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್, ನಿಮ್ಗೆ ಒಳ್ಳೆ ಪ್ರಾಫಿಟ್ ಕೊಡುವಂತ ಪ್ರಾಡಕ್ಟ್ಸ್ ನೀವು ಸೆಲೆಕ್ಟ್ ಮಾಡಿ ತಗೊಂಬರ್ಬೇಕು. ಸೊ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ಲಿಸ್ಟ್ ಮಾಡಿ, ಒಳ್ಳೆ ಕ್ವಾಲಿಟಿ ಫೋಟೋಸ್ ಇರಿಸ್ಬೇಕು ನೀವು. ಓಕೆ, ಫೋಟೋ ಶೂಟ್ ಒಳ್ಳೆ HD ಕ್ವಾಲಿಟಿಯಲ್ಲಿ ಮಾಡಿಸಿ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಲಿಸ್ಟ್ ಮಾಡಿ ನಿಮ್ದು ಆ ಪ್ರಾಡಕ್ಟ್ಸ್. ಸೆಕೆಂಡ್ ಪಾಯಿಂಟ್ ಬರುತ್ತೆ ಪ್ರೈಸಿಂಗ್ ಸ್ಟ್ರಾಟಜಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರೈಸಿಂಗ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಆರ್ಡರ್ಸ್ ಜಾಸ್ತಿ ಬರ್ಲಿ, ಸೇಲ್ ಜಾಸ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಪ್ರೈಸ್ ತುಂಬಾ ಕಮ್ಮಿಗೆ ಇಟ್ಬಿಟ್ಟು ಲಾಸ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಕಮ್ಮಿ ಪ್ರೈಸ್ ಅಲ್ಲಿ ಸೇಲ್ ಮಾಡೋದು ಸೊಲ್ಯೂಷನ್ ಅಲ್ಲ. ಇದೇ ಮೈಂಡ್ ಸೆಟ್ ಪ್ರಾಬ್ಲಮ್, ಗೊತ್ತಾ ನಿಮ್ಗೆ, ನಿಮ್ ಬಿಸ್ನೆಸ್ ಗೆ ಹಾಳು ಮಾಡೋದು. ಲಾಸ್ ಅಲ್ಲಿ ಸೇಲ್ ಮಾಡಿ ಯಾವ ಬಿಸ್ನೆಸ್ ಗ್ರೋ ಆಗತ್ತೆ ನನಗೆ ಹೇಳಿನಿ. ಬೆಟರ್ ಆಪ್ಷನ್ ಪ್ರಾಡಕ್ಟ್ ಮೇಲೆ ಪ್ರಾಫಿಟ್ ಇಕ್ಕಿ ನೀವು, ಬಟ್ ಆಡ್ಸ್ ರನ್ ಮಾಡಿ. ಓಕೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಅಲ್ಲಿ ಕ್ಯಾಂಪೇನ್ ರನ್ ಮಾಡ್ತಾರೆ, ಆಡ್ಸ್ ರನ್ ಮಾಡ್ತಾರೆ, ಗೊತ್ತಾ, ಪೇಡ್ ಆಡ್ಸ್. ಅದು ರನ್ ಮಾಡಿ, ಅದರಿಂದ ಏನಾಗುತ್ತೆ, ನಿಮಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ, ವಿಸಿಬಿಲಿಟಿ ಜಾಸ್ತಿ ಬರುತ್ತೆ. ಲಾಸ್ ಏನಾಗಲ್ಲ. ನೀವ್ ಏನ್ ಪ್ರಾಡಕ್ಟ್ ಅಲ್ಲಿ ಪ್ರಾಫಿಟ್ ತೆಗಿತೀರಾ ಅದೇ ಪ್ರಾಫಿಟ್ ನೀವು ಆಡ್ಸ್ ಅಲ್ಲಿ ಸ್ಪೆಂಡ್ ಮಾಡ್ಬಿಡಿ. ಇದರಿಂದ ಏನಾಗುತ್ತೆ, ಆರ್ಡರ್ಸ್ ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಗೆ ವಿಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಸೇಲ್ ಬರುತ್ತೆ ಮತ್ತೆ ಪ್ರಾಫಿಟ್ ಆಗತ್ತೆ. ಸೊ ಆಡ್ ರನ್ ಮಾಡಿದ್ರೆ ನಿಮ್ಗೆ ಏನು ವಿಸಿಬಿಲಿಟಿನೂ ಬಂತು, ಪ್ರಾಡಕ್ಟ್ ಸೇಲ್ ಆಯ್ತು, ನಿಮ್ಗೆ ಲಾಸ್ ಆಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ನೋ ಲಾಸ್ ನೋ ಪ್ರಾಫಿಟ್ ಮೇಲೆ ನೀವು ಬಿಸ್ನೆಸ್ ಮಾಡ್ಬೋದು. ಅಂದ್ರೆ ನೀವು ಏನ್ ಪ್ರಾಫಿಟ್ ಬರ್ತಾ ಇದೆ ಅದು ಪ್ರಾಫಿಟ್ ನೀವು ಏನ್ ಮಾಡ್ತಾ ಇದ್ದೀರಾ, ಆಡ್ಸ್ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಸೊ ಅದರಿಂದ ಏನಾಯ್ತು, ನಿಮ್ಗೆ ಯಾವ್ದು ಲಾಸು ಆಗಿಲ್ಲ, ಮತ್ತೆ ನಿಮ್ದು ಪ್ರಾಡಕ್ಟ್ ಸೇಲ್ ಆಯ್ತು. ಓಕೆ, ಮತ್ತೆ ವಿಸಿಬಿಲಿಟಿನೂ ಬಂತು. ಇವಾಗ ನೋಡಿ, ನಾರ್ಮಲಿ ಆಡ್ಸ್ ಏನ್ ಮಾಡ್ಬೇಕು, ನೀವು ಅಟ್ಲೀಸ್ಟ್ 20 ಡೇಸ್ ನೀವು ನಡೆಸಬೇಕು. 21 ಡೇಸ್ ನಡೆಸಿ, ಡೈಲಿ 100 ರೂಪೀಸ್ ಹಾಕ್ತಾ ಇದ್ದೀರಾ, ಹಾಕಿ ಆಡ್ ಕ್ಯಾಂಪೇನ್ಗೆ. ಡೈಲಿ 100 ರೂಪೀಸ್ ಸ್ಪೆಂಡ್ ಮಾಡಿದ್ರು ಆರ್ಡರ್ಸ್ ಅಂತ ಬರುತ್ತೆ ನಿಮ್ಗೆ. ಸೊ ಒಂದು 20 ಡೇಸ್ ನಡೆಸೋದ್ ಮೇಲೆ ಆಡ್ ನೀವು ರನ್ ಮಾಡೋದು ಸ್ಟಾಪ್ ಮಾಡಿದ್ರು ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಸೇಲ್ಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಕಮ್ಮಿ ಆಗ್ಬೋದು, ಆಡ್ ರನ್ ಮಾಡಿದ್ರೆ 10 ಆರ್ಡರ್ ಬರೋ ಜಾಗದಲ್ಲಿ ಆಡ್ ಸ್ಟಾಪ್ ಮಾಡಿದ ಮೇಲೆ ನಿಮ್ಗೆ ಒಂದು 4-5 ಆರ್ಡರ್ಸ್ ಬರ್ಬೋದು, ಬಟ್ ರೆಗ್ಯುಲರ್ ಆಗಿ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಪ್ರಾಫಿಟ್ ಜನರೇಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನು, ನೀವು ಲೋ ಪ್ರೈಸ್ಗೆ ಸೇಲ್ ಮಾಡಿದ್ರೆ, ಅಂದ್ರೆ ನೀವು ಲಾಸ್ ಅಲ್ಲಿ ಸೇಲ್ ಮಾಡಿದ್ರೆ, ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಇಕ್ಕಿ, ಆ ಟೈಮಲ್ಲಿ ಸೇಲ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ನೀವು ಆಡ್ ರನ್ ಮಾಡಿದ್ರೆ ಏನಾಗುತ್ತೆ, 10 ಜನಕ್ಕೆ ತೋರಿಸೋ ಜಾಗದಲ್ಲಿ 100 ಜನಕ್ಕೆ ತೋರಿಸುತ್ತೆ ನಿಮ್ದು ಪ್ರಾಡಕ್ಟ್. ನೀವು ಯಾವ್ದಾದ್ರು ಫ್ಲಿಪ್ಕಾರ್ಟ್, ಅಮೆಝಾನ್ ಪರ್ಚೇಸ್ ಮಾಡಕ್ಕೆ ಆಪ್ ಓಪನ್ ಮಾಡಿರ್ತೀರ ನೋಡಿ, ಆ ಟೈಮಲ್ಲಿ ಸ್ಪಾನ್ಸರ್ಡ್ ಅಂತ ತೋರ್ಸತ್ತೆ, ನೋಡಿದಿರಾ? ಕೆಲವು ಟೈಮಲ್ಲಿ ಲಿಸ್ಟಿಂಗ್ ಮೇಲೆ ನಿಮ್ದು ಪ್ರಾಡಕ್ಟ್ ಮೇಲೆ ಸ್ಪಾನ್ಸರ್ಡ್ ಅಂತ ಬರ್ದಿರುತ್ತೆ. ಸೊ ಅದೇನಂದ್ರೆ ಆಡ್ ರನ್ ಮಾಡಿರ್ತಾರೆ ಅವರು. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಆಡ್ ರನ್ ನೀವು ರನ್ ಮಾಡಿದ್ರೆ ನಿಮ್ಗೆ ಲಾಸು ಆಗಲ್ಲ, ನೋ ಪ್ರಾಫಿಟ್ ನೋ ಲಾಸ್ ಮೇಲೆ ನಿಮ್ದು ಪ್ರಾಡಕ್ಟ್ ಸೇಲ್ ಆಯ್ತು, ವಿಸಿಬಿಲಿಟಿ ಜಾಸ್ತಿ ಆಯ್ತು. ಓಕೆ, ನಿಮ್ದು ರೆಗ್ಯುಲರ್ ಆಗಿ ನಿಮ್ದು ಆರ್ಡರ್ಸ್ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು, ನಿಮ್ಗೆ ರೇಟಿಂಗ್ಸ್ ರಿವ್ಯೂಸ್ ಬರುತ್ತೆ. ಒಳ್ಳೆ ರೇಟಿಂಗ್, ಒಳ್ಳೆ ರಿವ್ಯೂ ಬಂತು ಅಂದ್ರೆ ನಿಮ್ಗೆ ವಿಸಿಬಿಲಿಟಿ ಮೇಂಟೈನ್ ಆಗುತ್ತೆ, ನಿಮ್ದು ಪ್ರಾಡಕ್ಟ್ ಡೈಲಿ ಇಷ್ಟು ಆರ್ಡರ್ ಅಂತ ಫಿಕ್ಸ್ ಆಗ್ಬಿಡುತ್ತೆ. ಆಮೇಲೆ ಸೇಲ್ ಆಗ್ತಾ ಆಗ್ತಾ ನಿಮ್ದು ಏನಾಗುತ್ತೆ, ಸೇಲ್ ಹೆಂಗ್ ಇನ್ಕ್ರೀಸ್ ಆಗುತ್ತೆ ಹಂಗೆ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ವಿಸಿಬಿಲಿಟಿ ಜಾಸ್ತಿ ಆದ್ರೆ ಆರ್ಡರ್ಸ್ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ಟ್ರಿಕ್ ಫಾಲೋ ಮಾಡಿ ನೋಡಿ, ನಿಮಗೆ ಆರ್ಡರ್ಸ್ ಬರ್ತಾ ಇಲ್ಲ ಅಂದ್ರೂ ನೆಕ್ಸ್ಟ್ ಬರಕ್ ಸ್ಟಾರ್ಟ್ ಆಗತ್ತೆ. ಹೊಸದಾಗಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಬಿಟ್ಟು ಮಾಡ್ತಾ ಇದ್ದೀರಾ, ಅವ್ರಿಗೂ ಇದು ಬೆನಿಫಿಟ್ ಆಗುತ್ತೆ. ಆಲ್ರೆಡಿ ಸೇಲ್ ಮಾಡೋರು ಇದು ಒಂದು ಟ್ರೈ ಮಾಡಿ ನೋಡಿ. ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ಮೇಲೆ ಆಡ್ ರನ್ ಮಾಡಬಾರ್ದು. ಒಂದು ಪ್ರಾಡಕ್ಟ್ ಇಟ್ಕೊಳ್ಳಿ ಯಾವ್ದಾದ್ರು, ಅದರಲ್ಲಿ ಪ್ರಾಫಿಟ್ ಜಾಸ್ತಿ ಇರೋ ಪ್ರಾಡಕ್ಟ್, ಮತ್ತೆ ರೆಗ್ಯುಲರ್ ನಿಮ್ಗೆ ಸಿಕ್ಬೇಕು ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಹೋದ್ರೆ. ಯಾವತ್ತೂ ಔಟ್ ಆಫ್ ಸ್ಟಾಕ್ ಹೋಗ್ಬಾರ್ದು ಆ ಪ್ರಾಡಕ್ಟ್. ಅಂತ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ
ಒಳ್ಳೆ ಪ್ರಾಫಿಟೇಬಲ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಅದ್ರ ಮೇಲೆ ಆ್ಯಡ್ ರನ್ ಮಾಡಿ. ನಿಮಗೆ ಪ್ರಾಫಿಟ್ ಆಗುತ್ತೆ, ಸೇಲ್ ಆಗುತ್ತೆ, ವಿಸಿಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ, ಮತ್ತೆ ನಿಮಗೆ ರೇಟಿಂಗ್ಸ್, ರಿವ್ಯೂಸ್ ಎರಡು ಬಂದ್ಬಿಡುತ್ತೆ. ಲಾಂಗ್ ರನ್ ಅಲ್ಲಿ ಏನಾಗುತ್ತೆ, ನಿಮ್ದು ಒಂದು ಪ್ರಾಡಕ್ಟ್ ಮೇಲೆ ಆ್ಯಡ್ ರನ್ ಮಾಡೋದು, ಅದು ಒಂದು ಪ್ರಾಡಕ್ಟ್ ವಿಸಿಬಿಲಿಟಿ ಜಾಸ್ತಿ ಆಯಿತು ಅಂದರೆ ಮಿಕ್ಕಿದ್ದ ಬೇರೆ ಲಿಸ್ಟಿಂಗು ಅದು ಎಳ್ಕೊಂಡು ಹೋಗುತ್ತೆ. ಓಕೆ, ಅದು ಏನು ಮಾಡುತ್ತೆ, ಒಂದು ಲಿಸ್ಟಿಂಗು ಬೇರೆ ನಿಮ್ಮ ಪ್ರಾಡಕ್ಟ್ ಲಿಸ್ಟಿಂಗು ಏನು ಮಾಡುತ್ತೆ, ಎಳ್ಕೊಂಡು ಸರ್ಚ್ ವಿಸಿಬಿಲಿಟಿಯಲ್ಲಿ ತಗೊಂಡೋಗೋದು. ಸೊ ಇದು ಒಂದು ಟ್ರಿಕ್ ಟ್ರೈ ಮಾಡಿ ನೋಡಿ. ನಿಮ್ಗೇನಾದರೂ ಟ್ರಿಕ್ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ಇಷ್ಟ ಆಯ್ತಾ ಇಲ್ಲ, ವರ್ಕ್ ಆಯ್ತಾ ಇಲ್ಲ, ಅದನ್ನು ನೀವು ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳ್ಬೋದು. ಮತ್ತೆ ನೀವೇನಾದರೂ ರಿಜಿಸ್ಟ್ರೇಷನ್ಸ್ ಮಾಡಬೇಕು, ನಿಮ್ಮದು ಬಿಸ್ನೆಸ್ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ, ಮೀಶೋ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಇಲ್ಲ ಬೇರೆ ಯಾವುದಾದ್ರೂ ಬಿಸ್ನೆಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಮಾಡಬೇಕಂದ್ರೂ ನಾನು ನನ್ನ ನಂಬರ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ, ಅಲ್ಲಿ ಕಾಲ್ ಮಾಡಿ ನೀವು ಡೀಟೇಲ್ಸ್ ತಗೊಬೋದು. ನಿಮ್ಮದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಥರ ಡಾಕ್ಯುಮೆಂಟ್ಸ್, ಬಿಸ್ನೆಸ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಬೇಕು ನಿಮಗೆ, ಇ ಕಾಮರ್ಸ್ ಮಾಡೋಕ್ಕಿರಲಿ, ಇಲ್ಲ ಲೋಕಲ್ ಬಿಸ್ನೆಸ್ ಮಾಡೋಕ್ಕಿರಲಿ, ಏನು ಡಾಕ್ಯುಮೆಂಟ್ಸ್ ಬೇಕು ನಾವು ಮಾಡಿಕೊಡ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಇಷ್ಟೇ. ನಿಮಗೆ ಏನಾದರೂ ಯಾವುದಾದ್ರೂ ಬೇರೆ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು, ನನಗೆ ಕಮೆಂಟಲ್ಲಿ ಹೇಳಿ, ಅದರ ಮೇಲೆ ಡೆಫಿನೆಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ.